ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ 12 ಭೀಮನ ಅಮಾವಾಸ್ಯೆ. ಅಮಾವಾಸ್ಯೆಯ ತಿಥಿ ಪ್ರಾರಂಭವಾಗುವಂಥದ್ದು 12ನೇ ತಾರೀಕು ಬೆಳಗ್ಗೆ 1:52 ಹಾಗೆ ಮುಕ್ತಾಯಗೊಳ್ಳುವಂಥದ್ದು ಆಗಸ್ಟ್ 12ನೇ ತಾರೀಕು ರಾತ್ರಿ 11:06. ಸಂಪೂರ್ಣವಾಗಿ ಇಡೀ ದಿನ ಅಮಾವಾಸ್ಯೆ ಇರೋದ್ರಿಂದ ಆಗಸ್ಟ್ 12ನೇ ತಾರೀಕೆ ಭೀಮನ ಅಮಾವಾಸ್ಯೆಯ ಪೂಜೆ ಮಾಡಬೇಕಾಗತ್ತೆ. ಈ ಆಷಾಢ ಅಮಾವಾಸ್ಯೆಯ ದಿನ ಮನೆಯಲ್ಲೇ ಸರಳವಾಗಿ ಹಂತವಾಗಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಹೇಗೆ ಮಾಡೋದು ಅಥವಾ ಭೀಮನ ಅಮಾವಾಸ್ಯೆಯ ಪೂಜೆಯನ್ನು ಹೇಗೆ ಮಾಡೋದು ಅಂತ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲನೇದಾಗಿ ಈ ವ್ರತದ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ. ಜ್ಯೋತಿರ್ಭೀಮೇಶ್ವರ ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಅಂತಲೂ ಕೂಡ ಕರೀತಾರೆ. ಮದುವೆಯಾಗಿರುವಂತಹ ಹೆಣ್ಣು ಮಕ್ಕಳು ತಮ್ಮ ಗಂಡನಿಗೆ ದೀರ್ಘಾಯುಷ್ಯ ಆಯುರಾರೋಗ್ಯ ಸಿಗಲಿ ಅಂತ ಈ ಪೂಜೆಯನ್ನು ಮಾಡ್ತಾರೆ. ಇನ್ನು ಮದುವೆಯಾಗದೇ ಇರುವಂತಹ ಹುಡುಗಿಯರು ಭೀಮನಂತಹ ಶಕ್ತಿವಂತ ಗುಣವಂತ ಗಂಡ ಸಿಗಲಿ, ಹಾಗೆ ತಮ್ಮ ಅಣ್ಣ ತಮ್ಮಂದಿರು ಕ್ಷೇಮವಾಗಿರಲಿ ಅಂತ ಈ ವ್ರತವನ್ನು ಮಾಡ್ತಾರೆ. ಈ ವ್ರತವನ್ನು ಮಾಡೋದಕ್ಕೆ ದೇವರ ಮನೆಯಲ್ಲಿ ನೀವು ಎಲ್ಲಿ ದೀಪವನ್ನು ಇಡ್ತೀರೋ ಅಲ್ಲಿ ಚಿಕ್ಕದಾಗಿ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ, ಅದರ ಮೇಲೆ ಒಂದು ಮಣೆ ಅಥವಾ ಪ್ಲೇಟನ್ನು ಇಟ್ಟು ಅದರ ಮೇಲೆ ಒಂದು ಚಿಕ್ಕದಾಗಿ ಸ್ವಸ್ತಿಕ್ ರಂಗೋಲಿಯನ್ನು ಬಿಡಿಸ್ಬೇಕಾಗತ್ತೆ. ಹಾಗೆ ಒಂದು ಹಿತ್ತಾಳೆ, ತಾಮ್ರ ಅಥವಾ ಬೆಳ್ಳಿ ಅಥವಾ ಯಾವುದೇ ಒಂದು ಅಡಿಕೆ ತಟ್ಟೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಅಕ್ಕಿಯನ್ನು ಹಾಕಿ, ಅಕ್ಕಿಗೆ ಇಷ್ಟೇ ಅಳತೆ ಅಂತ ಏನಿರೋದಿಲ್ಲ, ನೀವು ಆ ತಟ್ಟೆ ತುಂಬ ಅಥವಾ ಮುಕ್ಕಾಲು ಭಾಗ ಅಕ್ಕಿಯನ್ನು ಹಾಕ್ಬೋದು. ಅಕ್ಕಿಯ ಮೇಲೆ ಒಂದು ಕಡೆ ಓಂ ಅಂತ ಹಾಗೆ ಇನ್ನೊಂದು ಕಡೆ ಶ್ರೀಮ್ ಅಂತ ಬರೆದು ಅರಿಶಿನ ಕುಂಕುಮವನ್ನು ಹಾಕಿ, ಬಿಲ್ವಪತ್ರೆ ಸಿಕ್ಕಿದ್ರೆ ಇಡಿ, ಇಲ್ಲ ಅಂತಂದರೆ 2-3 ಗರಿಕೆಯನ್ನು ಇಟ್ಟರೂ ಕೂಡ ಸಾಕಾಗತ್ತೆ. 2 ವಿಳೆದೆಲೆಗೆ ಅರಿಶಿನ ಕುಂಕುಮದ ಬೊಟ್ಟನ್ನು ಇಟ್ಟು ಅಕ್ಕಿ ತಟ್ಟೆಯ ಮೇಲೆ ಇಡಬೇಕಾಗತ್ತೆ. ಜೊತೆಗೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ, ದೇವರ ಮನೆಯಲ್ಲಿ ಶಿವ ಪಾರ್ವತಿಯರ ಫೋಟೋ ಇದ್ದರೆ ಅದರ ಮುಂಭಾಗದಲ್ಲೇ ಈ ಜೋಡಿ ದೀಪಗಳನ್ನು ಸ್ಥಾಪನೆ ಮಾಡಬಹುದು. ಇನ್ನು ಜೋಡಿ ದೀಪಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅರಿಶಿಣದ ಕೊಂಬುಗಳನ್ನು ದೀಪಕ್ಕೆ ಕಟ್ಟಿ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ದೀಪಗಳ ಮಧ್ಯದಲ್ಲಿ ಚಿಕ್ಕ ಗಣಪತಿ ವಿಗ್ರಹ ಅಥವಾ ಅರಿಶಿಣದ ಗಣಪತಿಯನ್ನು ಇಡಿ. ಗಣಪತಿಗೆ ಹಾಗೂ ದೀಪಗಳಿಗೆ ಹೂವು ಗರಿಕೆಯನ್ನು ಇಟ್ಟು ಅಲಂಕಾರ ಮಾಡಿ. ಒಂದು ದೀಪವನ್ನು ಶಿವನ ಸ್ವರೂಪ ಅಂತ ಪೂಜೆ ಮಾಡಬೇಕಾಗತ್ತೆ, ಇನ್ನೊಂದು ದೀಪವನ್ನು ಪಾರ್ವತಿಯ ಸ್ವರೂಪ ಅಂತ ಪೂಜೆ ಮಾಡೋಕ್ಕೆ ಸಿದ್ಧತೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ದೀಪಕ್ಕೆ ತುಪ್ಪವನ್ನು ಹಾಕುವಂಥದ್ದು ತುಂಬ ಶ್ರೇಷ್ಠ. ದಪ್ಪ ಬತ್ತಿ ಇದ್ದರೆ ಒಂದೊಂದು ಹಾಕಿ, ಅಥವಾ ಸಣ್ಣ ಕಡಲೆ ಬತ್ತಿ ಅಥವಾ ಹೂ ಬತ್ತಿ ಇದ್ದರೆ 2 ಹಾಕಬೇಕಾಗತ್ತೆ. ಇನ್ನು ಅದ್ರ ಮುಂಭಾಗದಲ್ಲಿ ಸಪ್ರೇಟಾಗಿ ನೀವು ಎಣ್ಣೆ ದೀಪವನ್ನು ಹಚ್ಚೋದಾದರೆ ಆ ದೀಪಗಳಿಗೆ ಎಣ್ಣೆಯನ್ನು ಬಳಸಬಹುದು. ಇನ್ನು ಮದುವೆಯಾಗದ ಹೆಣ್ಣು ಮಕ್ಕಳು 5 ಎಳೆಯ ದಾರವನ್ನು ತಗೊಂಡು ಹೂವನ್ನು ಸೇರಿಸಿ ಒಟ್ಟು 5 ಗಂಟನ್ನು ಹಾಕಬೇಕು. ಮಧ್ಯ ಹೂವಿಗೆ 1 ಗಂಟು, ಇಕ್ಕೆಲಗಳಲ್ಲಿ 2. ಇನ್ನು ಮದುವೆಯಾದ ಹೆಣ್ಣು ಮಕ್ಕಳು 9 ಎಳೆ ದಾರವನ್ನು ತಗೊಂಡು ಹೂವನ್ನು ಸೇರಿಸಿ ಒಟ್ಟು 9 ಗಂಟನ್ನು ಹಾಕಬೇಕು. ಪೂಜೆ ಮುಗಿದ ಮೇಲೆ ಮದುವೆ ಆದವರು ಗಂಡನ ಕೈಯಲ್ಲಿ, ಮದುವೆಯಾಗದವರು ತಾಯಿಯ ಕೈಯಲ್ಲಿ ಈ ದಾರವನ್ನು ಬಲಗೈಗೆ ಕಟ್ಟಿಸಿಕೊಳ್ಬೇಕು. ಇನ್ನು ಪೂಜೆಗೆ ಶುಭ ಮುಹೂರ್ತ ಬಂದು ಬೆಳಗಿನ ಸಮಯ ಬೆಳಗ್ಗೆ 4:15ರಿಂದ ಬೆಳಗ್ಗೆ 7:30ವರೆಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತೊಂದು ಮುಹೂರ್ತ ಅಂತಂದರೆ ಬೆಳಗ್ಗೆ 9 ಗಂಟೆಯಿಂದ 10:30 ಒಳಗೆ ಮಾಡ್ಬೋದು. ಇನ್ನು ಈ ಟೈಮಲ್ಲಿ ಆಗಲಿಲ್ಲ ಅಂತಂದರೆ ಸಂಜೆ ಮಾಡಬಹುದು. ಸಂಜೆ 4:30ರಿಂದ 6 ಗಂಟೆಯ ತನಕ ಅಮೃತಗಳಿಗೆ ಇರುತ್ತೆ. ಈ ಟೈಮಲ್ಲಿ ಪೂಜೆ ಹಾಗೆ ಗಂಡನ ಪಾದ ಪೂಜೆಯನ್ನು ಮಾಡಬಹುದು. ಇನ್ನು ನೈವೇದ್ಯಕ್ಕೆ ಅಂತ ಕಡಲೆಬೇಳೆ, ಹೆಸರು ಬೇಳೆ ಪಾಯಸ ಅಥವಾ ಸಿಹಿ ಪೊಂಗಲ್ ಆಗಿರ್ಬೋದು, ಮೊಸರನ್ನ, ಸಿಹಿ ಅವಲಕ್ಕಿ ಅಥವಾ ಹಣ್ಣುಗಳನ್ನು ಕೂಡ ಇಡಬಹುದು. ಇನ್ನು ಪೂಜೆಯ ವಿಧಾನ ಹೇಗೆ ಅಂತ ಅಂದರೆ, ಕೈಯಲ್ಲಿ ಹೂವನ್ನು ಇಟ್ಕೊಂಡು ಅಕ್ಷತೆ ಗರಿಕೆಯನ್ನು ಇಟ್ಕೊಂಡು ಜ್ಯೋತಿರ್ಭೀಮೇಶ್ವರ ವ್ರತ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಗಣಪತಿ ಹಾಗೆ ಮನೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಕ್ಷತೆಯನ್ನು ಹಾಕಬೇಕಾಗತ್ತೆ. ಕೈಯಲ್ಲಿ ಬಿಲ್ವಪತ್ರೆ ಅಕ್ಷತೆಯನ್ನು ಇಟ್ಕೊಂಡು ವ್ರತದ ಸಂಕಲ್ಪವನ್ನು ಮಾಡ್ಕೊಳ್ಳಿ. ದೀಪಗಳ ಮುಂದೆ ಹಾಕಿ ಅಷ್ಟೋತ್ತರ ಹಾಗೆ ಅರ್ಚನೆಯನ್ನು ಮಾಡಬೇಕು. ಶಿವನ ಅಷ್ಟೋತ್ತರವನ್ನು ಹೇಳ್ತಾ ಬಿಲ್ವಪತ್ರೆ, ತುಂಬೆ ಹೂವು, ದತ್ತೂರಿ ಅಥವಾ ಬಿಳಿ ಹೂವಿನಿಂದ ಅರ್ಚನೆಯನ್ನು ಮಾಡಿ. ದುರ್ಗಾ ಅಷ್ಟೋತ್ತರವನ್ನು ಹೇಳ್ತಾ ಕುಂಕುಮ ಅರ್ಚನೆ ಅಥವಾ ಹೂವಿನ ಅರ್ಚನೆಯನ್ನು ಮಾಡಬಹುದು. ಇನ್ನು ನೈವೇದ್ಯವನ್ನು ಅರ್ಪಿಸಿ ಜ್ಯೋತಿರ್ಭೀಮೇಶ್ವರ ವ್ರತದ ಕಥೆಯನ್ನು ಓದಿ ಅಥವಾ ಅದನ್ನು ಕೇಳ್ಕೊಳ್ಳಬಹುದು. ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಸಿಗುತ್ತೆ ನಿಮಗೆ. ಜ್ಯೋತಿರ್ಭೀಮೇಶ್ವರ ವ್ರತದ ಕಥೆಯನ್ನು ಕೇಳಿಕೊಂಡು ದೀಪಕ್ಕೆ ಅಕ್ಷತೆಯನ್ನು ಹಾಕಿ.
ಮಹಾಮಂಗಳಾರತಿ ಮಾಡಿ ಪೂಜೆಯಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸು ಅಂತ ಕ್ಷಮಾಪಣೆ ಮಂತ್ರ ಹೇಳಿ 3 ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕರಿಸಬೇಕಾಗತ್ತೆ. ಇನ್ನು ಪೂಜೆಯ ನಂತರ ವ್ರತದ ದಾರವನ್ನು ನಿಮ್ಮ ಬಲಗೈಗೆ ಕಟ್ಟಿಸ್ಕೊಳ್ಳಿ. ಮದುವೆ ಆದವರು ಗಂಡನ ಕೈಲಿ, ಮದುವೆ ಆಗದೆಯವರು ತಾಯಿಯ ಕೈಲಿ. ನಂತರ ನಿಮ್ಮ ಗಂಡನ ಪಾದಪೂಜೆಯನ್ನು ಮಾಡಿ ಇನ್ನೊಂದು ವ್ರತದ ದಾರವನ್ನು ಅವರ ಕೈಗೆ ಕಟ್ಟಬೇಕಾಗತ್ತೆ. ಮತ್ತು ಸಂಜೆಯ ವೇಳೆ ಮುಖ ತೊಳೆದು ದೀಪಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಹಚ್ಚಿ ಊದುಬತ್ತಿ ಕರ್ಪೂರವನ್ನು ಬೆಳಗಿ 1 ಗ್ಲಾಸ್ ಹಾಲನ್ನು ಕಾಯಿಸಿ ನೈವೇದ್ಯ ಮಾಡಿ. ಪೂಜೆ ಮುಗಿದು 10 ನಿಮಿಷದ ನಂತರ ಅಥವಾ ಅರ್ಧ ಗಂಟೆಯ ನಂತರ ಬಲಭಾಗದ ಹೂವನ್ನು ತೆಗೆದು ಗಣಪತಿ ಹಾಗೆ ದೀಪದ ತಟ್ಟೆಯನ್ನು ಸ್ವಲ್ಪ ಜರುಗಿಸಿ ಇದನ್ನು ಕದಲಿಸೋದು ಅಂತ ಹೇಳ್ತಾರೆ. ಮಾರನೇ ದಿನ ಬೆಳಗ್ಗೆ ಸ್ನಾನ ಮಾಡಿ ದೀಪದ ಹೂವುಗಳನ್ನು ತೆಗೆದು ವಿಸರ್ಜನೆಯನ್ನು ಮಾಡಬಹುದು. ತಟ್ಟೆಯಲ್ಲಿದ್ದ ಅಕ್ಕಿಯಿಂದ ಯಾವುದಾದ್ರೂ ಒಂದು ಸಿಹಿ ತಿಂಡಿ ಅಥವಾ ವೈಟ್ ರೈಸ್ ಮಾಡಿಕೊಂಡು ಪ್ರಸಾದವಾಗಿ ಸ್ವೀಕರಿಸಿ. ಸಿಹಿ ತಿಂಡಿ ಮಾಡಬೇಕು ಅಂತಂದರೆ ನೀವು ಬೆಲ್ಲದ ಅನ್ನವನ್ನು ಮಾಡಬಹುದು. ಇದು ಯಾವುದೇ ಕಾರಣಕ್ಕೂ ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೆ ನಾನ್ ವೆಜ್ಗೆ ಬಳಸಬಾರ್ದು. ನೋಡಿದ್ರಲ್ಲ, ಇಷ್ಟು ಸರಳವಾಗಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮನೆಯಲ್ಲೇ ಮಾಡಬಹುದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ತಕ್ಷಣ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಬರೀರಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಓಂ ನಮಃ ಶಿವಾಯ.